ಮಹಾಪುರಾಣ 70ನೇ ಭಾಗ. ಮಹಾಪುರಾಣ 70ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ನೀವೀಗ ಮಹಾಪುರಾಣ ಶಾಸ್ತ್ರವನ್ನು 70ನೇ ಭಾಗದಲ್ಲಿ ಕೇಳ್ತಿದ್ದೀರಿ. 70 ಭಾಗ ಮಹಾಪುರಾಣ 70 ಭಾಗ. ಇದುವರೆಗೆ ನಿಮಗೆ 69 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಂಬರ್ರಿ. ಇದು ಸ್ವತಂತ್ರವಾದ ಪ್ರಕರಣ ಅಲ್ಲ. ಈಗ ನೇರವಾಗಿ ವಿಷಯ ಪ್ರಾರಂಭ ಆಗ್ತದೆ. ಮಿಥ್ಯಾತ್ವವು ಅಜ್ಞಾನ, ವಿನಯ, ಏಕಾಂತ, ವಿಪರೀತ, ಸಂಶಯ ಭೇದಗಳಿಂದ 5 ಪ್ರಕಾರವಾಗಿರುತ್ತದೆ. ಅವಿರತಿಯು ಅಂದರೆ ಅವ್ರತ, ಅವನಿಗೆ ಯಾವುದೇ ವ್ರತ ಇಲ್ಲ. ಆ ರೀತಿ ಅವಿರತಿಯು 108 ಪ್ರಕಾರವಾಗಿ ತಿಳಿಯಲ್ಪಟ್ಟಿರುತ್ತದೆ. ವಿಕತೆಗಳು 5, ಕಷಾಯಗಳು 4, ಇಂದ್ರಿಯಗಳು 5, ನಿದ್ರಾ, ಪ್ರಣಯ, ಸ್ನೇಹ ಭಾವಗಳಿಂದ ಪ್ರಮಾದಗಳು 15 ಪ್ರಕಾರಗಳಾಗಿರ್ತವೆ. ಆ ಕಷಾಯಗಳು ಕ್ರೋಧ, ಮಾನ, ಮಾಯ, ಲೋಭ ಭೇದಗಳಿಂದ 4 ಪ್ರಕಾರಗಳಾಗಿರ್ತವೆ. ಸಮ್ಯಜ್ಞಾನವೆಂಬ ವಿಶೇಷವಾದ ನೇತ್ರ ಉಳ್ಳವರಿಂದ ಯೋಗಗಳು 15 ಪ್ರಕಾರವಾಗಿ ಹೇಳಲ್ಪಟ್ಟಿರ್ತವೆ. ಸತ್ಯ ಮನೋಯೋಗ, ಅಸತ್ಯ ಮನೋಯೋಗ, ಉಭಯ ಮನೋಯೋಗ, ಅನುಭಯ ಮನೋಯೋಗ, ಸತ್ಯವಚನ ಯೋಗ, ಅಸತ್ಯವಚನ ಯೋಗ, ಉಭಯ ವಚನ ಯೋಗ, ಅನುಭಯ ವಚನ ಯೋಗ, ಔದಾರಿಕ ಕಾಯ, ವೈಖರಿಕ ಕಾಯ, ಕಾರ್ಮಾಣು ಕಾಯ. ಇದೆಲ್ಲ ಈ ರೀತಿ ತಿಳಿಯತಕ್ಕದಾಗಿರ್ತದೆ. ಕರ್ಮಗಳು ಮೂಲ ಉತ್ತರ ಭೇದಗಳಿಂದ 2 ಪ್ರಕಾರದವು ಆಗಿರ್ತವೆ. ಉತ್ತರ ಭೇದಗಳು ಸೇರಿ 3 ಪ್ರಕಾರದವು ಕೂಡ ವಿದ್ವಾಂಸರಿಂದ ಬೇರೆ ಪ್ರಕಾರ ಹೇಳಲ್ಪಟ್ಟಿರುತ್ತದೆ. ಕರ್ಮಗಳ ಬಂಧವು ಪ್ರಕೃತಿ, ಸ್ಥಿತಿ, ಅನುಭಾಗ, ಪ್ರದೇಶ ಭೇದಗಳಿಂದ 4 ಪ್ರಕಾರಗಳು ಆಗಿರ್ತವೆ. ಆ ರೀತಿ ತಿಳಿಬೇಕು ಅದನ್ನು. ಕರ್ಮಗಳು ಉದಯ ಪ್ರಾಪ್ತಿಯಿಂದ ಉದಯಕ್ಕೆ ಬರುವುದರಿಂದ ಫಲವನ್ನು ಕೊಡುವುದಕ್ಕೂ ನವೀನ ಕರ್ಮಗಳ ಬಂಧಕ್ಕೂ ಕಾರಣಗಳಾಗ್ತವೆ. ಆದ್ದರಿಂದ ಭಕ್ತಿಯುಳ್ಳವರು ಅತ್ಯಂತ ಸಮೀಪ ಭವ್ಯರು, ಆಗಮವನ್ನು ತಿಳಿದವರು ಆದ ನೀವುಗಳು ಅಂದರೆ ಭರತ ಇವರಿಗೆಲ್ಲನೂ ಜಿನೇಂದ್ರ ಭಗವಾನರು ಉಪದೇಶ ಆಗ್ತಾಯಿದೆ. ಇದೀಗ ಸಂಸಾರಕ್ಕೆ ಕಾರಣವು ದೋಷ, ದುಃಖ, ವರ್ಧಕ್ಕೆ, ಮರಣ, ಪಾಪಗಳ ಅಧಿಕ್ಯ ಉಳ್ಳದು ಭಯಂಕರವೂ ಆದ ಈ ಗ್ರಹಾಶ್ರಮವನ್ನು ಬಿಟ್ಟು ಚೆನ್ನಾಗಿ ತ್ರಿಗುಪ್ತಿ ಮತ್ತು ಪಂಚಸಮಿತಿ, ದಶಧರ್ಮ, ದ್ವಾದಶಾನುಪ್ರೇಕ್ಷೆ, 22 ಪ್ರಕಾರದ ಪರಿಚಯಗಳು, ತ್ರಯೋದಶ ಪ್ರಕಾರದ ಚಾರಿತ್ರ್ಯಗಳು, 6 ಭೇದಗಳನ್ನು ಯಥೋಚಿತವಾಗಿ ಹೊಂದಿ ನೀವು ಆಗಮದಲ್ಲಿ ಹೇಳಲ್ಪಟ್ಟಿರುವ ಮೈತ್ರಿ, ಪ್ರಮೋದ, ಕಾರುಣ್ಯ, ಮಧ್ಯಸ್ಥ ಭೇದಗಳಲ್ಲೂ ವೀತರಾಗ ಮೊದಲಾದ ಭೇದಗಳಲ್ಲಿಯೂ ಮನೆಯನ್ನು ಪರಿತ್ಯಜಿಸಿದವರಾದ ಪುಲಾಕ್, ಬಕುಶ್, ಕುಶೀಲ, ನಿರ್ಗಂತ, ಸ್ನಾತಕರೆಂಬ ಮುನಿಗಳ ಭೇದಗಳಲ್ಲಿಯೂ ಪ್ರಮತ್ತ, ಅಪ್ರಮತ್ತ, ಪೂರ್ವಕರಣ ಮೊದಲಾದ ಗುಣಸ್ಥಾನ ವಿಶೇಷಗಳಲ್ಲಿಯೂ ಚೆನ್ನಾಗಿ ಇರುವವನಾಗಿ ಅಂದರೆ ಕ್ರಮವಾಗಿ ಆತ್ಮಶುದ್ಧಿ, ಭಾವಶುದ್ಧಿಯನ್ನು ಹೊಂದುತ್ತಾ ಹೋಗುವವರಾಗಿ ನಿಶ್ಚಯ ವ್ಯವಹಾರ ಭೇದಗಳಿಂದ ಹೇಳಲ್ಪಟ್ಟ ಉತ್ತಮವಾದ ಮೋಕ್ಷವನ್ನು ನೀವು ಆಶ್ರಯಿಸಿರಿ. ಉತ್ತಮವಾದ ಮೋಕ್ಷಕ್ಕೆ ನೀವು ಹೋಗ್ರಿ. ಹಾಗೆಯೇ ಗೃಹಸ್ಥಾಶ್ರಮದಲ್ಲಿ ಇರುವವರು ಸಮ್ಯಕ್ ದರ್ಶನಪೂರ್ವಕವಾಗಿ ದಾನ, ಶೀಲ, ಉಪವಾಸ, ಅರ್ಹತ ಪರಮೇಶ್ವರರೇ ಮೊದಲಾದ ಅವರ ಪೂಜೆ ಇವುಗಳಿಂದ ಕೂಡಿದವರು, ಶ್ರಾವಕರ 11 ವ್ರತ ನೆಲೆಗಳನ್ನು ಆಶ್ರಯಿಸಿದವರು, ಚೆನ್ನಾಗಿ ಶುಭವಾದ ಅಭಿಪ್ರಾಯವುಳ್ಳವರು, ಸಜ್ಜಾತಿ, ಸದ್ಗ್ರಸ್ತತ್ವ, ಪರಿವ್ರಾಜ್ಯ, ಸುರೇಂದ್ರತ್ವ, ಸಾಮ್ರಾಜ್ಯ, ಅರ್ಹಂತ್ಯ, ನಿರ್ವಾಣಗಳೆಂಬ 7 ಪರಮಸ್ಥಾನಗಳನ್ನು ಹೊಂದಿದವರು, ಬುದ್ಧಿಯೇ ಧನವಾಗಿ ಇರುವವರು ಆಗಿರಲಿ. ಈ ಪ್ರಕಾರವಾಗಿ ಆಯಾ ತತ್ವಗಳ ಸಂದರ್ಭಗಳು ಗರ್ಭಿತವಾಗಿರುವ ವಚನ ಸಂಪತ್ತಿಯುಳ್ಳವನಾದ ಋಷಭಸ್ವಾಮಿಯ ದಶೆಯಿಂದ ಸಭಾಸಹಿತನಾದ ಭರತೇಶ್ವರನು ಎಲ್ಲರನ್ನೂ ಹೇಯವನ್ನಾಗಿ ತಿಳಿದನು. ಅಂದರೆ ಎಲ್ಲ ವಸ್ತುವನ್ನು ಬಿಡುವುದಾಗಿ ತಿಳಿದನು. ಮತಿ, ಶ್ರುತ, ಅವಧಿ ಜ್ಞಾನಗಳೆಂಬ 3 ಕಣ್ಣುಗಳನ್ನು ಸಮ್ಯಕ್ ದರ್ಶನ ಶುದ್ಧಿಯನ್ನು ಹೊಂದಿದ ಅವನು ದೇಶ ಸಂಯತ ಅನುರತಿಯೂ ಆದ ಭರತೇಶ್ವರನು ಸೃಷ್ಟಿಕರ್ತ ಋಷಭಸ್ವಾಮಿಯನ್ನು ವಂದಿಸಿ ಕೈಲಾಸ ಪರ್ವತದಿಂದ ಉತ್ತಮವಾದ ತನ್ನ ನಗರ ಅಯೋಧ್ಯೆಗೆ ಹೊರಟು ಹೋದನು. ತ್ರೈಲೋಕ್ಯಾಧಿಪತಿಯಾದ ಋಷಭಸ್ವಾಮಿಯು ಯಾವಾಗಲೂ ಆರ್ಯಕ್ಷೇತ್ರದಲ್ಲಿ ಸದ್ಧರ್ಮಗಳೆಂಬ ಬೀಜಗಳನ್ನು ಬಿತ್ತಿ ಸತ್ಪುರುಷರಲ್ಲಿ ಸತ್ಫಲ ಪ್ರಾಪ್ತಿಗೋಸ್ಕರ
ಧರ್ಮಗಳೆಂಬ ಮಳೆಗಳಿಂದ ಸೇಚನೆ ಮಾಡುವವನು. ತನ್ನ ಗಣ ಅಂದರೆ ಸಮೋಷಣ ಸಭಾ ಸಮೂಹದೊಡನೆ 1,000 ವರ್ಷಗಳ ಮೇಲೆ 14 ದಿವಸಗಳು ಕಡಿಮೆಯಾದ 1,00,000 ಪೂರ್ವ ವರ್ಷಗಳವರೆಗೆ ವಿಹರಿಸುವವನು ಆಗಿ ಕೈಲಾಸ ಪರ್ವತವನ್ನು ಸೇರಿ ಇಚ್ಛಾರಹಿತನಾಗಿ ಪುಷ್ಯಮಾಸದ ಪೌರ್ಣಮಿ ದಿನದಲ್ಲಿ ಶೋಭಾಯಮಾನವಾದ ಕೈಲಾಸ ಪರ್ವತದ ಸಿದ್ಧ ಶಿಖರದ ಮಧ್ಯದಲ್ಲಿ ಕುಳಿತುಕೊಂಡನು. ಆಗ ಭರತರಾಜೇಂದ್ರನು ಸ್ವಪ್ನದಲ್ಲಿ ಸಿದ್ಧ ಕ್ಷೇತ್ರದವರೆಗೆ ದೀರ್ಘವಾಗಿರುವ ಮಹಾಮೇರು ಪರ್ವತವನ್ನು ನೋಡಿದನು. ಆಗಲೇ ಯುವರಾಜ ಅರ್ಕಕೀರ್ತಿಯು ಸ್ವರ್ಗದಿಂದ ಬಂದು ಮನುಷ್ಯರ ಜನ್ಮ ರೋಗವನ್ನು ನಾಶ ಮಾಡಿ ಸ್ವರ್ಗಕ್ಕೆ ಹೋಗುವ ಮಹಾ ಔಷಧಿ ವೃಕ್ಷವನ್ನು ನೋಡಿದನು. ಮನುಷ್ಯರಿಗೆ ಯಾವಾಗಲೂ ಅಭಿಷ್ಟವಾದ ಅರ್ಥವನ್ನು ಕೊಟ್ಟು ಸ್ವರ್ಗವನ್ನು ಹೊಂದುವುದಕ್ಕೆ ಉದ್ಯುಕ್ತವಾದ ಕಲ್ಪವೃಕ್ಷವನ್ನು ಕಾಮವೃಷ್ಟಿ ಎಂಬ ಗೃಹಪತಿರತ್ತನು ಕಂಡನು. ತೆಗೆದುಕೊಳ್ಳುವುದಕ್ಕೆ ಇಚ್ಛೆಯುಳ್ಳವರಿಗೆ ನಾನಾ ರತ್ನಗಳ ಸಮೂಹವನ್ನು ಕೊಟ್ಟು ಮೇಲಕ್ಕೆ ಹೋಗಲು ಉದ್ಯುಕ್ತವಾದ ರತ್ನದ್ವೀಪವನ್ನು ಮುಖ್ಯಮಂತ್ರಿಯು ಸ್ವಪ್ನದಲ್ಲಿ ಕಂಡನು. ಸೇನಾಪತಿಯು ವಜ್ರಪಂಜರವನ್ನು ಭೇದಿಸಿ ಕೈಲಾಸ ಪರ್ವತಕ್ಕೆ ಹಾರುವುದಕ್ಕೆ ಪ್ರಯತ್ನಿಸುತ್ತಿರುವ ಸಿಂಹವನ್ನು ಕಂಡನು. ಬುದ್ಧಿಶಾಲಿಯು ಐಶ್ವರ್ಯವಂತನು ಜಯಕುಮಾರನ ಪುತ್ರನೂ ಆದ ಅನಂತವೀರ್ಯನು ಮನುಷ್ಯ ಲೋಕವನ್ನು ಪ್ರಕಾಶಪಡಿಸಿ ಆಕಾಶಕ್ಕೆ ಹೋಗುತ್ತಿರುವವರು ನಕ್ಷತ್ರ ಸಹಿತನೂ ಆದ ತಾರಕೇಶ್ವರ ಚಂದ್ರನನ್ನು ನೋಡಿದನು. ಯಶಸ್ವತಿ ಸುನಂದೆ ಒಡನೆ ಬಹುಕಾಲದವರೆಗೆ ಶೋಕ ಪಡುವವರು ಸ್ವಪ್ನದಲ್ಲಿ ಗೋಚರರಾದವರು ಆದ ಇಂದ್ರನ ಶಚಿದೇವಿ ಮೊದಲಾದವರನ್ನು ಸುಭದ್ರೆಯು ಕಂಡಳು. ವಾರಣಾಸಿಯ ದೊರೆಯಾದ ಚಿತ್ರಾಂಗದನು ಅಂದರೆ ಅಕಂಪನ ರಾಜನ ಮಗನು ವ್ಯಾಕುಲನಾಗಿ ಭೂತಲವನ್ನು ಪ್ರಕಾಶಪಡಿಸಿ ಆಕಾಶಕ್ಕೆ ಹಾರುತ್ತಿರುವ ಸೂರ್ಯನನ್ನು ನೋಡಿದನು. ಈ ಪ್ರಕಾರವಾಗಿ ಸ್ವಪ್ನಗಳನ್ನು ನೋಡಿದವರಾದ ಭರತೇಶ್ವರನೇ ಮೊದಲಾದವರು ಸೂರ್ಯೋದಯ ಕಾಲದಲ್ಲಿ ಆ ಸ್ವಪ್ನಗಳ ಫಲವನ್ನು ಪುರೋಹಿತನನ್ನು ಕುರಿತು ಕೇಳಿದರು. ಕರ್ಮಗಳನ್ನು ನಿರ್ಮೂಲವಾಗಿ ನಾಶ ಮಾಡಿ ಅನೇಕ ಮುನಿಗಳೊಡನೆ ಎಲ್ಲ ಸ್ವಪ್ನಗಳು ಋಷಭಸ್ವಾಮಿಯ ಸ್ವರ್ಗದ ಅಗ್ರಭಾಗ ಅಂದರೆ ಮೋಕ್ಷಕ್ಕೆ ಹೋಗುವಿಕೆಯನ್ನು ಸೂಚಿಸುತ್ತದೆ. ಈ ಪ್ರಕಾರವಾಗಿ ಭರತೇಶ್ವರನೇ ಮೊದಲಾದವರಿಗೆ ಸ್ವಪ್ನಗಳ ಫಲಗಳನ್ನು ಪುರೋಹಿತನು ಹೇಳುತ್ತಿರಲು ಆಗಲೇ ಆನಂದನೆಂಬುವನು ಬಂದು ಋಷಭಸ್ವಾಮಿಯ ಪರಿಸ್ಥಿತಿಯನ್ನು ತಿಳಿಸಿದನು. ಸೂರ್ಯನು ಅಸ್ತಂಗತವಾಗಿ ಹೋಗುತ್ತಿರಲು ಮುಚ್ಚುತ್ತಿರುವ ಕಮಲಗಳು ಉಳ್ಳ ಸರೋವರೋಪಾದಿಯಲ್ಲಿ ಪೂಜ್ಯನಾದ ಶ್ರೀ ಋಷಭಸ್ವಾಮಿಯಿಂದ ದಿವ್ಯ ಧ್ವನಿಯು ನಿಲ್ಲಿಸಲ್ಪಡುತ್ತಿರಲು ಸಭೆಯು ಮೊಗ್ಗಾದ ಜೋಡಿಸಲ್ಪಟ್ಟ ಕರಕಮಲ ಉಳ್ಳುದಾಯಿತು. ಈ ಚಕ್ರವರ್ತಿಯು ಆ ಮಾತನ್ನು ಕೇಳಿದ ಮಾತ್ರದಿಂದ ತ್ವರೆಯುಳ್ಳವನು ಸಮಸ್ತರೊಡನೆ ಕೂಡಿದವನು ಆ ಋಷಭಸ್ವಾಮಿಯನ್ನು ಹೊಂದಿ 3 ಸುತ್ತು ಪ್ರದಕ್ಷಿಣೆ ಮಾಡಿ ಸ್ತುತಿಯನ್ನು ಮಾಡಿದವನು ಭಕ್ತಿಯಿಂದ ತಾನು ಮಹಾವೆಂಬ ಪೂಜೆಯನ್ನು ನಡೆಸಿದವನು ಆಗಿ ಹೀಗೆ 14 ದಿನಗಳವರೆಗೆ ಭಗವಂತನನ್ನು ಭಜಿಸಿದನು, ಸ್ತುತಿಸಿದನು, ಪೂಜಿಸಿದನು ಈ ಭರತ. ಭಗವಂತನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಸೂರ್ಯೋದಯ ಕಾಲದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಮುನಿಗಳೊಡನೆ ಪಲ್ಯಂಕಾಸನವನ್ನು ಹೊಂದಿದವನು ಪೂರ್ವಾಭಿಮುಖನು ಸೂಕ್ಷ್ಮ ಕ್ರಿಯಾ ಪ್ರತಿಪಾತಿ ಎಂಬ 3ನೆಯ ಶುಕ್ಲಧ್ಯಾನದಿಂದ ಮನೋವಕ್ಕಾಯ ಯೋಗಗಳನ್ನು ತಡೆದವನು ಕೊನೆಯದಾದ ಹ್ಯುಫ್ರತ್ ಕ್ರಿಯಾ ನಿವೃತ್ತಿನಿ ಎಂಬ ಧ್ಯಾನದಿಂದ 5 ಹ್ರಸ್ವ ಅಕ್ಷರಗಳನ್ನು ಉಚ್ಚರಿಸುವಷ್ಟು ಕಾಲದಲ್ಲಿ ಅಘಾತಿ ಕರ್ಮಗಳ ನಾಶವನ್ನು ಮಾಡುವವನು ಕೊನೆಯದಾದ 14ನೆಯ ಅಯೋಗ ಕೇವಲಿ ಗುಣಸ್ಥಾನವನ್ನು ಹೊಂದಿದವನು ಪರಮ ಔದಾರಿಕ ತೈಜಸ ಕಾರ್ಮಾಣುಗಳೆಂಬ 3 ಶರೀರಗಳ ನಾಶವಾಗುತ್ತಿರಲು ಕ್ಷಾಯಿಕ ಸಮ್ಯಕ್ತ್ವ, ಜ್ಞಾನ ದರ್ಶನ, ವೀರ್ಯ ಸೂಕ್ಷ್ಮತ್ವ, ಅವಗಾಹನ, ಅಗುರ್ಲಘುತ್ವ, ಅವ್ಯಾಭಾದತ್ವಗಳೆಂಬ
8 ಗುಣಗಳಿಂದ ಪರಿಪೂರ್ಣವಾದ ಸಿದ್ಧ ಅವಸ್ಥೆಯನ್ನು ಹೊಂದಿ ಕ್ಷಣಕಾಲದಲ್ಲಿ ವಾತವನ್ನು ಸಿದ್ಧಲೋಕದ ತುತ್ತ ತುದಿಯನ್ನು ಹೊಂದಿದವನು ನಿತ್ಯನು, ನಿರಂಜನನು, ಕರ್ಮ ರಜೋರಹಿತನು, ಪೂರ್ವ ಶರೀರದಿಂದ ಸ್ವಲ್ಪ ನ್ಯೂನವಾದ ಪರಿಮಾಣ ಉಳ್ಳವನು, ಅಮೂರ್ತಿತ್ವ, ರೂಪ ರಸಗಂಧ ಸ್ಪರ್ಶ ರಾಹಿತ್ಯವನ್ನು ಹೊಂದಿದವನು, ಅಂದರೆ ಸ್ಪರ್ಶ ರಸಗಂಧವರ್ಣ ಇಲ್ಲದವನು, ಲೋಕಾಲೋಕವನ್ನು ಯಾವಾಗಲೂ ನೋಡುವವನು, ಆತ್ಮ ಸುಖ ಪರವಶನು ಆಗಿದ್ದನು. ಆಗ ಎಲ್ಲ ದೇವತೆಗಳು ಕೊನೆಯ ನಿರ್ವಾಣ ಕಲ್ಯಾಣ ಪೂಜೆಯನ್ನು ಮಾಡಬೇಕೆಂದು ಇಚ್ಛೆಯಿಂದ ಬಂದು ಈ ಸ್ವಾಮಿಯ ಶರೀರವು ಪವಿತ್ರವೂ ಉತ್ಕೃಷ್ಟವಾದ ಮೋಕ್ಷ ಸಾಧನವೂ ಪರಿಶುದ್ಧವೂ ನಿರ್ಮಲವೂ ಆಗಿರುತ್ತದೆ ಎಂದು ಉತ್ಕೃಷ್ಟವಾದ ಪಲ್ಲಕ್ಕಿಯಲ್ಲಿ ಇರಿಸಿ ಅಗ್ನಿಂದ್ರನ ರತ್ನ ಪ್ರಭೆಯಿಂದ ಪ್ರಕಾಶಮಾನವಾದ ಉನ್ನತವೂ ಆದ ಕಿರೀಟದಿಂದ ಉಂಟಾದುದು ಶ್ರೀಗಂಧ, ಅಗರು, ಕರ್ಪೂರದ ಪ್ರವಾಹ, ಕುಂಕುಮ, ಕೇಸರಿ ಮೊದಲಾದವುಗಳಿಂದಲೂ, ತುಪ್ಪ, ಹಾಲು ಮೊದಲಾದವುಗಳಿಂದಲೂ ವೃದ್ಧಿಯನ್ನು ಹೊಂದಿರುವುದು ಆದ ಬೆಂಕಿಯಿಂದ ಲೋಕವೆಂಬ ಮನೆಗೆ ಅಭೂತಪೂರ್ವವಾದ ಪರಿಮಳವನ್ನು ಉಂಟುಮಾಡಿ ಆಗ ಶರೀರಾಕಾರವನ್ನು ಹೋಗಲಾಡಿಸಿ ಮತ್ತೊಂದು ರೂಪವನ್ನು ಹೊಂದಿಸಿದರು. ಸ್ವಾಮಿಯ ಪರಮ ಔದಾರಿಕ ದಿವ್ಯ ದೇಹವನ್ನು ಭಸ್ಮ ಮಾಡಿದರೆಂದು ಭಾವವು. ಗಂಧ, ಪುಷ್ಪ, ಅಕ್ಷತವೇ ಮೊದಲಾದವುಗಳಿಂದ ಆ ಪೂಜಿಸಲ್ಪಟ್ಟ ಕುಂಡದ ದಕ್ಷಿಣ ಭಾಗದಲ್ಲಿ ಗಣಧರ ಪರಮೇಶಿಗಳ ದೇಹ ಸಂಸ್ಕಾರವನ್ನು ಮಾಡುವ ಬೆಂಕಿ ಇದ್ದಿತ್ತು. ಆ ಅಗ್ನಿಕುಂಡದ ಎಡದ ದಿಗ್ಭಾಗದಲ್ಲಿ ಇತರ ಕೇವಲಿಗಳ ದೇಹ ಸಂಸ್ಕಾರವನ್ನು ಮಾಡುವಂಥ ಬೆಂಕಿ ಇದ್ದಿತು. ಈ ಪ್ರಕಾರವಾಗಿ ದೇವೇಂದ್ರರು ಭೂಮಿಯಲ್ಲಿ 3 ಬೆಂಕಿಯನ್ನು ಸ್ಥಾಪಿಸಿ ಬಳಿಕ ನಾವು ಹೀಗೆ ಪಂಚಕಲ್ಯಾಣಕಗಳಿಗೆ ಭಾಗಿಗಳಾಗಿ ಆಗಬೇಕು ಎಂದು ಭಸ್ಮವನ್ನು ತೆಗೆದುಕೊಂಡು ಹಣೆಯಲ್ಲಿಯೂ 2 ಭುಜಗಳಲ್ಲಿಯೂ ಕಂಠದಲ್ಲಿಯೂ ಹೃದಯ ಪ್ರದೇಶದಲ್ಲಿಯೂ ಆ ಭಸ್ಮದಿಂದ ಭಕ್ತಿಯಿಂದ ಮುಟ್ಟಿ ಅದನ್ನು ಅತ್ಯಂತ ಪವಿತ್ರವನ್ನಾಗಿ ತಿಳಿದು ಧರ್ಮದಲ್ಲಿ ಅನುರಾಗವೆಂಬ ರಸದಿಂದ ಯುಕ್ತರಾಗಿ ಸಂತೋಷದಿಂದ ಸೇರಿ ಆನಂದ ಎಂಬ ನಾಟಕವನ್ನು ಮಾಡಿದರು. ದೇವತೆಗಳು ಬಹಳ ದೊಡ್ಡ ಉತ್ಸವದ ನೃತ್ಯ ನಾಟಕಗಳನ್ನು ಮಾಡ್ತಿದ್ದಾರೆ, ಆನಂದ ನಾಟಕ ಅಂತ ಹೇಳಿ. ಭಗವಾನ್ ಋಷಭ ಮುಕ್ತರಾದರಂತ ಹೇಳಿ. ಆದರೆ ತದ್ವಿರುದ್ಧವಾಗಿ ಈ ಭರತನಿಗೆ ಬಹಳ ಶೋಕ ಅನಿಸುತ್ತೆ ನನಗೆ. ಈ ಭರತ ಹುಟ್ಟಿದ ಮೇಲೆ ಯಾವತ್ತೂ ಕೂಡ ಈ ಜನ್ಮದಲ್ಲಿ ಇಷ್ಟು ಶೋಕ ಅವನಿಗೆ ಯಾವತ್ತೂ ಆಗಿರಲಿಕ್ಕಿಲ್ಲ. ಇಷ್ಟು ನೋವು ದುಃಖ ಯಾವತ್ತೂ ಅವನ ಜೀವನದಲ್ಲಿ ಕಂಡಿಲ್ಲ. ಅವನು ಯಾವತ್ತೂ ಕಂಡಿಲ್ಲ ಅವನು. ಅವತ್ತು ನೋಡಿ ಪಾಪ ಯುದ್ಧ ಆಗಿತ್ತು, ಎಲ್ಲ ಅವಮಾನ ಆಗಿತ್ತು, ಬಾಹುಬಲಿ ಮುಂದ್ಗಡೆ ಎಲ್ಲ ಆಗಿತ್ತು. ಆದರೂ ಕೂಡ ಅವನಿಗೆ ಸಿಟ್ಟು ಬಂದಿತ್ತು, ಅವಾಗ ಎಲ್ಲ ಅವಮಾನ ಆಗಿತ್ತು. ಆದರೆ ಈ ನಮೂನಿ ದುಃಖ ಅವನಿಗೆ ಜೀವನದಲ್ಲಿ ಯಾವತ್ತೂ ಆಗಿಲ್ಲ. ಭರತನಿಗೆ ಮಾತ್ರ ನಮೂನಿ ದುಃಖ ಆಯಿತು. ಯಾಕೆ ಅವನಿಗೆ ಆ ನಮೂನಿ ದುಃಖ ಆಗ್ತೈತೆ ಅಂದರೆ, ಹೇ ಪರಮಾತ್ಮ, ನೀನು ಎಷ್ಟು ದೊಡ್ಡ ಪುಣ್ಯಾತ್ಮ. ನಿನ್ನಿಂದಾಗಿ ಜನತೆ ಹಸಿ ಮಸಿ ಕೃಷಿ ಶಿಲ್ಪ ವಾಣಿಜ್ಯ ವಿದ್ಯೆ ಎಲ್ಲ ಕಲ್ತರು. ನೀನು ಪೂರ್ವ ಪರಮೇಶ್ವರ ಇದೆಯಾ. ನಿನ್ನನ್ನು 1008 ಹೆಸರುಗಳಿಂದ ಇಂದ್ರ ಸ್ತುತಿ ಮಾಡಿದ್ದಾನೆ. ನೀ ರತ್ನಗರ್ಭ ಇದೆಯಾ, ನೀನು ಹಿರಣ್ಯಗರ್ಭ ಇದೆಯಾ ಭಗವಂತ. ನಿನ್ನಿಂದಾಗಿ ಎಷ್ಟು ದೊಡ್ಡ ಧರ್ಮದ ಕೆಲಸ ಆಯಿತು ಪರಮಾತ್ಮ. ಇವತ್ತು ನಾನು ಯಾರನ್ನು ದರ್ಶನ ಮಾಡಲಿ? ನಾನು ಬಂದು ನಿನಗೆ ನಮಸ್ಕಾರ ಮಾಡಿ ನನ್ನ ಕಿರೀಟ ನೆಲಕ್ಕೆ ಬಡ್ದಾಗ ನಾನು ಧನ್ಯ ಅಂತ ತಿಳಿತಿದ್ದೆ ದೇವ. ನಾಳೆಯಿಂದ ನಾನು ಬಂದು ಯಾರನ್ನ ದರ್ಶನ ಮಾಡಲಿ ಹೇಳು? ನೀ ಯಾಕೆ ನನ್ನ ಬಿಟ್ಟು ಹೋದೆ ಅಂತ ಇಷ್ಟು ದುಃಖ ಮಾಡ್ತಾನೆ ಭರತ. ನನಗನ್ಸುತ್ತೆ ಸಂಪೂರ್ಣ ಭರತನ ಜೀವನದಲ್ಲಿ ಈ ನಮೂನಿ ದುಃಖ ಅವನಿಗೆ ಯಾವತ್ತೂ ಈ ಜನ್ಮದಲ್ಲೇ ಆಗಿಲ್ಲ ಭರತನಿಗೆ. ಹೀಗಾದ ತಕ್ಷಣ ಈಗ ಏನಾಯಿತು ನೋಡಿ, ನಮೂನಿ ದುಃಖದೊಳಗಡೆ ಭರತ ಪಾಪ ಇರಬೇಕಿದ್ರೆ ಸಮೋಶರಣದಲ್ಲಿ ಯಾರು ಋಷಭಸೇನೆ ಇದ್ರು ನೋಡ್ರಿ. ಅಂದರೆ ಋಷಭಸೇನೆ ಯಾರು ಬೇರೆ ಯಾರು ಅಲ್ಲ, ಅಂದರೆ ಭರತನ ತಮ್ಮನೇ ಗಣಧರ ಪರಮಿಷ್ಠಿ ಆಗಿದ್ರು ನೋಡಿ. ಅಂದರೆ ಮುಖ್ಯ ಗಣಧರ ಯಾರು? ಋಷಭಸೇನ, ಋಷಭನಾಥ್ ಭಗವಾನರ ಮುಖ್ಯ ಗಣಧರ. ಒಟ್ಟು 84 ಜನ ಗಣಧರಲ್ಲಿ ಮುಖ್ಯ ಗಣಧರ ಮೊದಲಿನವರು ಯಾರು? ಋಷಭಸೇನ. ಈ ಭರತನಿಗೆ ಭಾಳ ಸಮಾಧಾನ ಮಾಡಿ ಹೇಳೋದಕ್ಕೆ ಶುರು ಮಾಡ್ರು. ಹೇ ಭರತ,
ಇದು ಏನು ಕೆಲಸ ಮಾಡ್ತಾ ಇದೀಯಾ? ಶೋಕ ಉತ್ಪನ್ನ ಆಗೋದು ಸಮೋಷಣದೊಳಗಡೆ ಒಳ್ಳೆಯದಲ್ಲಪ್ಪ. ಸಮೋಷಣದೊಳಗಡೆ ಶೋಕ ಇರೋದಿಲ್ಲ. ತೀರ್ಥಂಕರ ಭಗವಾನ್ ಮುಕ್ತರಾದರು, ಆದರೆ ಅವರು ನಿನಗೆ ಕಣ್ಮರೆ ಆದರು. ಆದರೆ ನಿನ್ನ ಮನಸ್ಸಿನಲ್ಲಿ ಇರುವಂಥವ್ರಿದಾರಲ್ಲ, ಅವರನ್ನು ನೀನು ತ್ಯಾಗ ಮಾಡಲಿಕ್ಕೆ ಬರುತ್ತೇನು? ನಿನ್ನ ಮನಸ್ಸನ್ನು ಮುಟ್ಟಿ ನೋಡು, ಕೇಳು. ಅಲ್ಲಿ ಭಗವಾನ್ ವೃಷಭನಾಥರು ಅಲ್ಲಿ ವಿರಾಜಮಾನಿದ್ದಾರೆ. ಕಣ್ಣಿಗೆ ಕಾಣುವ ವಸ್ತು ಇಲ್ಲಾದರೆ ಏನಾಯಿತು? ಮನಸ್ಸಿನಲ್ಲಿ ಋಷಭನಾಥರು ವಿರಾಜಮಾನಿದ್ದಾರೆ. ನಿನ್ನಂಥ ಚಕ್ರವರ್ತಿಗೆ ಈ ಶೋಕ ಒಳ್ಳೆಯದಲ್ಲ. ಯಾಕೆಂದರೆ ಜೀವ ಅನಂತ ಕಾಲದಲ್ಲಿ ಎಷ್ಟು ದುಃಖಗಳನ್ನು ತಿಂದಿದೆ ಸಂಸಾರದೊಳಗಡೆ. ಆ ಅನಂತ ಭವಗಳ ದುಃಖವನ್ನು ನಾಶ ಮಾಡಿ ಪೂಜ್ಯ ಋಷಭನಾಥ್ ಮೋಕ್ಷಕ್ಕೆ ಹೋದರು ಅಂದರೆ ಸಂತೋಷದ ವಿಷಯ ಅಲ್ವೇ? ಆ ಜೀವ ಅನಂತ ಸುಖಕ್ಕೆ ಹೋಯಿತು. ಹೇ ಚಕ್ರಿ, ಇದನ್ನು ನೀನು ನಿನ್ನ ಜ್ಞಾನದಿಂದಲೇ ತಿಳಿತಿ. ನಾನು ಉಪದೇಶ ಕೊಡುವ ಅವಶ್ಯಕತೆ ಇಲ್ಲ. ಯಾಕೆ ಈ ಶೋಕ ಅಂತ ಹೇಳ್ತಾರೆ. ಅದಾದ ನಂತರ ಗಣಧರ ಪರಮೇಶಿಗಳು ಇವರ ಎಲ್ಲರ ಹಿಂದಿನ ಭವಗಳನ್ನು ಹೇಳ್ತಾರೆ. ಅಂದರೆ ಹಿಂದಿನ ಭವದ ಕಥೆ ಹೇಳಲ್ಲ, ಕೇವಲ ಹೆಸರುಗಳನ್ನ ಮಾತ್ರ ಹೇಳ್ಕೊಂಡು ಹೋಗ್ತಾರೆ. ಕೇಳ್ರಿ. ಈ ಋಷಭನಾಥ್ ಭಗವಾನ್ ಅಂತ ಹೇಳ್ತಾರೆ, ಮೊದಲು ಜಯವರ್ಮ ಆಗಿದ್ದರು. ಅದಾದ ನಂತರ 2ನೇ ಭಾವದಲ್ಲಿ ಮಹಾಬಲ ರಾಜರಾದರು. ಅದಾದ ನಂತರ 3ನೇ ಭಾವದಲ್ಲಿ ಲಲಿತಾಂಗ ದೇವರಾದರು. 4ನೇ ಭಾವದಲ್ಲಿ ವಜ್ರಜಂಗ ರಾಜ ಆಗಿ ಹೋದರು. 5ನೇ ಭಾವದಲ್ಲಿ ಭೋಗಭೂಮಿಜ ಆಗಿ ಹೋದರು. 6ನೇ ಭಾವದಲ್ಲಿ ಶ್ರೀಧರ ದೇವ ಆಗಿ ಹೋದರು. 7ನೇ ಭಾವದಲ್ಲಿ ಸುವಿಧಿ ರಾಜ ಆಗಿ ಹೋದರು. 8ನೇ ಭಾವದಲ್ಲಿ ಅಚ್ಯುತ ಸ್ವರ್ಗದಲ್ಲಿ ದೇವೇಂದ್ರ ಆಗಿ ಹೋದರು. 9ನೇ ಭಾವದಲ್ಲಿ ವಜ್ರನಾಭಿ ಚಕ್ರವರ್ತಿ ಆಗಿ ಹೋದರು. 10ನೇ ಭಾವದಲ್ಲಿ ಸರ್ವಾರ್ಥ ಸಿದ್ಧಿಯ ಅಹಮೀಂದ್ರ ದೇವ ಆದರು. ಅದಾದ ನಂತರ 11ನೇ ಭಾವದಲ್ಲಿ ಇಲ್ಲಿ ತ್ರಿಲೋಕ ಪೂಜ್ಯ ಋಷಭನಾಥರಾದರು. ಆದರೆ ಬಂಧುಗಳೇ, ನೀವು ಇದನ್ನು ತಪ್ಪಾಗಿ ತಿಳಿಬೇಡ್ರಿ. ಯಾಕೆಂದರೆ ಋಷಭನಾಥರ ಭಗವಾನರದ್ದು ಕೇವಲ 11 ಭಾವಗಳ ವರ್ಣನೆ ಇಲ್ಲಿ ಬಂದಿದೆ. ಹಾಗಂತ ಹೇಳ್ಕೊಂಡು ಅವರದ್ದು 11 ಭಾವ ಮಾತ್ರ ಆಗಿದೆ ಹೀಗೆ ತಿಳ್ಕೊಬೇಡ್ರಿ. ಭಾಳ ತಪ್ಪಾಗುತ್ತೆ. ನಿಮ್ಮ ಜ್ಞಾನ ಸಂಪೂರ್ಣ ತಪ್ಪಾಗಿ ಹೋಗ್ತದೆ. ಎಷ್ಟೆಲ್ಲ ಪುರಾಣ ಕೇಳಿ ಕೂಡ ನಿಮ್ಮದೆಲ್ಲ ಜ್ಞಾನ ತಪ್ಪಾಗಿ ಹೋಗ್ತದೆ. ಹಾಗಲ್ಲ, ಈ 11 ಭಾವಗಳನ್ನ ಹೇಳಿದ್ದಾರೆ ಕಥಾಭಾಗ ಅಷ್ಟೇ. ಅದಕ್ಕಿಂತ ಹಿಂದೆ ಋಷಭನಾಥ ಭಗವಾನರ ಅನಂತಾನಂತ ಭಾವಗಳು ಮುಗದೆ ಹೋಗಿದ್ದಾವೆ. ಅದೆಲ್ಲ ಪುರಾಣದಲ್ಲಿ ಹೇಳಿಲ್ಲ. ಅರ್ಥ ಆಯಿತು? ಇದನ್ನು ನೀವು ಪ್ರತಿ ಸಮಯ ನೆನ್ಪಿಟ್ಕೋಬೇಕು ಮಾತ್ರ ಇದನ್ನು. ಇಲ್ಲಾಂದರೆ ನಿಮಗೆಲ್ಲ ಜ್ಞಾನ ನಿಮ್ದು ಹಾಳಾಗಿ ಹೋಗ್ತದೆ. ಅರ್ಥ ಆಯಿತು? ಯಾಕೆಂದ್ರೆ ಅದನ್ನು ಹೇಳಕ್ಕೆ ಬರಲ್ಲ ನಾವು, ಅಂದರೆ ಪದೇ ಪದೇ ಹೇಳೋಕ್ಕಾಗಲ್ಲ. ನೆನ್ಪಿಟ್ಕೋಬೇಕು ನೀವೀಗ. ಇದಾದ ನಂತರ ಶ್ರೇಯಾಂಸ ಅಂತ ಹೇಳ್ತಾರೆ, ರಾಜ ಶ್ರೇಯಾಂಸ. ಮೊದಲು ಧನಶ್ರೀ ಇದ್ದ, ಅದಾದ ನಂತರ ನಿರ್ನಾಮಿಕೆ ಆದ, ಅದಾದ ನಂತರ ಸ್ವಯಂಪ್ರಭೆ ಆದ, ಅದಾದ ನಂತರ ಶ್ರೀಮತಿ ಆಗಿ ಹುಟ್ಟದ, ಅದಾದ ನಂತರ ಭೋಗಭೂಮಿಲಿ ಆರ್ಯ ಆಗಿ ಹುಟ್ಟದ, ಅದಾದ ನಂತರ ಸ್ವಯಂಪ್ರಭ ದೇವ ಆಗಿ ಹುಟ್ಟದ, ಅದಾದ ನಂತರ ಕೇಶವ ಅನ್ನುವಂಥ ಮಗನಾಗಿ ಹುಟ್ಟದ, ಅದಾದ ನಂತರ ಪ್ರತಿಇಂದ್ರ ಆದ, ಅದಾದ ನಂತರ ಧನದತ್ತ ಶ್ರೇಷ್ಠಿ ಆದ, ಅದಾದ ನಂತರ ಮತ್ತೆ ಅಹಮಿಂದ್ರ ಆದ. ಈಗ ದಾನತೀರ್ಥ ಪ್ರಭು ಶ್ರೇಯಾನ್ ಅಥವಾ ಶ್ರೇಯಾಂಸ ಕುಮಾರ ಎನ್ನಲಾಗಿದೆ. ಶಾಸ್ತ್ರ ಒಳಗಡೆ ಶ್ರೇಯಾನ್ ಅಥವಾ ಶ್ರೇಯಾಂಸ 2 ಹೆಸರು ಬರ್ತಾವು. ಅದನ್ನು ಗ್ರಹಣ ಮಾಡಿರಿ ನೀವು. ಅದಾದ ನಂತರ ಈ ಭರತ ಮೊದಲು ಅತಿಗೃದ್ಧ ರಾಜ ಇದ್ದ. ಅದಾದಮೇಲೆ ನರಕಕ್ಕೆ ಹೋದ. ಅದಾದಮೇಲೆ ಹುಲಿ ಆದ. ಅದಾದಮೇಲೆ ದಿವಾಕರ ಪ್ರಭಾ ಅಂಥೇಳಿ ದೇವಾಯಿ ಹುಟ್ಟದ. ಅದಾದ ನಂತರ ಮತಿವರನೆಂಬ ಮಂತ್ರಿಯಾಗಿ ಹುಟ್ಟದ. ಅದಾದ ನಂತರ ಮತ್ತೆ ಅಹಮಿಂದ್ರ ಆದ. ಇನ್ನು ಸುಭಾವು ಅಂತೇಳಿ ಮತ್ತೆ ಪುರೋಹಿತ ಆಗಿ ಹುಟ್ಟದ. ಮತ್ತೆ ಅಹಮಿಂದ್ರ ಆದ. ಈಗ ಷಟ್ಖಂಡಾಧಿಪತಿ ರಾಜ ಭರತ ನೀನಾಗಿದ್ದೀಯ. ಇನ್ನು ಭಗವಾನ್ ಬಾಹುಬಲಿ ಬಗ್ಗೆ ಹೇಳ್ತಾರೆ ಕೇಳ್ರಿ. ಬಾಹುಬಲಿ ಮೊದಲು ಸೇನಾಧಿಪತಿ ಆಗಿದ್ದರು. ಅದಾದ ನಂತರ ಭೋಗಭೂಮಿಲಿ ಆರ್ಯ ಆಗಿ ಹುಟ್ಟಿದ್ರು. ಅದಾದ ನಂತರ ಪ್ರಭಂಕರ ದೇವ ಆಗಿ ಹುಟ್ಟಿದ್ರು. ಅದಾದ ನಂತರ ಅಕಂಪನ ರಾಜ ಆಗಿ ಹುಟ್ಟಿದ್ರು. ಅದಾದಮೇಲೆ ಕಲ್ಪಾತೀತ ದೇವಾಗಿ ಹುಟ್ಟರು. ಅದಾದಮೇಲೆ ಮಹಾಭಾವ ಆಗಿ ಹುಟ್ಟರು. ಅದಾದಮೇಲೆ ಮತ್ತೆ ಅಹಮಿಂದ್ರ ಆದರು. ಈಗ ಕಾಮದೇವ ಪದವಿಧಾರಿಯಾಗಿ ಮೋಕ್ಷ ಪ್ರಾಪ್ತ ಮಾಡಿಕೊಂಡ್ರು ಬಾಹುಬಲಿ. ಮಹಾ ಅಭ್ಯುದಯವಂತ ಭಗವಾನ್ ಬಾಹುಬಲಿ. ಅದಾದ ನಂತರ ಋಷಭಸೇನ ಗಣಧರರು, ಅಂದರೆ ಅವ್ರದ್ದು ಸ್ವಂತ ಹೇಳ್ತಿದ್ದಾರೆ. ಋಷಭಸೇನ ಗಣಧರರು ಮೊದಲು ಮಂತ್ರಿ ಆಗಿದ್ದ. ಅದಾದ ನಂತರ ಭೋಗಭೂಮಿಯಲ್ಲಿ ಆರ್ಯಾಗಿ ಹುಟ್ಟಿದ. ಅದಾದ ನಂತರ ಕನಕಪ್ರಭ ದೇವ. ಅದಾದ ನಂತರ ಆನಂದ ಎಂಬ ಪುರೋಹಿತ. ಅದಾದ ನಂತರ ಅಹಮಿಂದ್ರ. ಈಗ ನಾನು ಋಷಭನಾಥರ ಮೊದಲ ಗಣಧರ ಹೀಗಂತೇಳಿ ಋಷಭಸೇನರು ಹೇಳಿದರು. ಇನ್ನು ಅದಾದ ನಂತರ ಭರತನ ತಮ್ಮ ಅನಂತ ವಿಜಯ, ಅಂದರೆ ಋಷಭನಾಥರ ಭಗವಂತರ ಮಕ್ಕಳೇ ಇದ್ರು ಇವರೆಲ್ಲ. ಅನಂತ ವಿಜಯನ ಬಗ್ಗೆ ಹೇಳ್ತಾರೆ, ಅಂದರೆ ಭರತನ ತಮ್ಮ ಆಯಿತು. ಭರತನ ತಮ್ಮ ಅನಂತ ವಿಜಯ ಮೊದಲು ಪುರೋಹಿತ. ಅದಾದ ನಂತರ ಭೋಗಭೂಮಿಯಲ್ಲಿ ಆರ್ಯ. ಅದಾದ ನಂತರ ಪ್ರಭಂಜನ ದೇವ. ಮುಂದೆ ಧನಮಿತ್ರ ಶ್ರೇಷ್ಠಿ. ಮುಂದೆ ಅಹಮಿಂದ್ರ ದೇವ.
ಅದಾದ ನಂತರ ಮಹಾಪೀಠ, ಮತ್ತು ಅಲ್ಲಿಂದ ಅಹಮಿಂದ್ರ, ಈಗ ಅನಂತ ವಿಜಯ ಅನ್ನುವಂಥ ಗಣಧರ ಆಗಿದ್ದಾರೆ. ಇನ್ನು ಅನಂತ ವೀರ್ಯ ನೋಡಿ, ಋಷಭನಾಥ ಮಕ್ಕಳಲ್ಲಿ ಅನಂತ ವೀರ್ಯ ಮತ್ತು ಅನಂತ ವಿಜಯ ಬೇರೆ ಬೇರೆ, ಎಲ್ಲಿಯೂ ಮತ್ತೆ ಗೊಂದಲ ಮಾಡ್ಕೋಬೇಡ್ರಿ ನೀವು, ಅರ್ಥ ಆಯಿತು. ಈಗ ಅನಂತ ವೀರ್ಯ ಮೊದಲು ಅವರು ಉಗ್ರಸೇನ ಆಗಿದ್ದರು, ಅದಾದ ನಂತರ ಹುಲಿ ಆದರು, ಅದಾದ ನಂತರ ಭೋಗಭೂಮಿಜ ಆದರು, ಅದಾದ ನಂತರ ಚಿತ್ರಾಂಗದ ದೇವ ಆದರು, ಅದಾದ ನಂತರ ವರದತ್ತ ಅನ್ನೋರಾದರು, ಈಗ ಅದಾದ ನಂತರ ಸ್ವರ್ಗದಲ್ಲಿ ದೇವ ಆದರು, ಮುಂದೆ ವಿಜಯರಾಜ, ಮುಂದೆ ಅಹಮಿಂದ್ರ, ಮುಂದೆ ಮಹಾಸೇನ. ಅಂದರೆ ಈಗ ಮಹಾಸೇನ ಅಥವಾ ಅನಂತವೀರ್ಯ ಅನ್ನುವಂಥ ಗಣಧರರಾಗಿದ್ದಾರೆ ನೋಡಿ. ಈಗ 4 ನಿಮಗೇನು ಬರ್ತದೆ? ಹುಲಿ, ಹಂದಿ, ಕಪಿ, ಮುಂಗುಸಿ, ಈ 4 ಪ್ರಾಣಿಗಳ ಹಿಂದಿನ ಭಾವಗಳು ಬರ್ತವೆ. ಯಾಕೆಂದರೆ ರಾಜ ವಜ್ರಜಂಗ ರಾಣಿ ಶ್ರೀಮತಿಯಲ್ಲಿ ಸಮಯದಲ್ಲಿ ಇವರೇನು ಆಹಾರದಾನ ಕೊಟ್ಟಿದ್ರು ನೋಡಿ ದಿಗಂಬರ ಮುನಿಗಳಿಗೆ, ಆ ಸಮಯದಲ್ಲಿ ಇವು ಆಹಾರದಾನವನ್ನು ಅನುಮೋದನೆ ಮಾಡಿದ್ರು ನೋಡ್ರಿ. ಯಾವುದು? ಹುಲಿ, ಹಂದಿ, ಕಪಿ, ಮುಂಗುಸಿ. ಅರ್ಥ ಆಯಿತು? ಆ ಜೀವಗಳದ್ದೇ ವರ್ಣನೆ ಬರ್ತದೆ, ಸ್ವಲ್ಪ ಗಮನ ಇಟ್ಟು ಕೇಳ್ರಿ ಇದನ್ನೀಗ. ಅದಾದ ನಂತರ ಈಗ ಯಾವುದದ್ದು ಮುಗೀತು? ಈಗ ಯಾವುದದ್ದು ಮುಗೀತು? ಹಾಂ, ಅನಂತವೀರ್ಯ ಹುಲಿ ಜೀವ ಇತ್ತು ಹಿಂದೆ, ಅದನ್ನ ಈಗ ಮತ್ತೆ ಪದೇ ಪದೇ ಹೇಳೋದಿಲ್ಲ, ನೀವು ಸ್ವಲ್ಪ ಗಮನ ಕೊಟ್ಟು ಕೇಳ್ತಾ ಹೋಗ್ರಿ ಯಾವ್ಯಾವ ಜೀವದ ಏನೇನಾಯಿತು. ಅನಂತವೀರ್ಯ ಉಗ್ರಸೇನ ಆಗಿದ್ದರು, ಮತ್ತು ಹುಲಿ ಆಗಿದ್ದರು, ಭೋಗಭೂಮಿಜ ಆದರು, ಅದರ ಮೇಲೆ ಚಿತ್ರಾಂಗದ ದೇವ ಆದರು, ವರದತ್ತ ಆದರು, ಸ್ವರ್ಗದಲ್ಲಿ ದೇವ ಆದರು, ಈ ವಿಜಯರಾಜ ಆದರು, ಅಹಮಿಂದ ಆದರು, ಈಗ ಮಹಾಸೇನ ಅಥವಾ ಅನಂತವೀರ್ಯ ಅನ್ನುವಂಥ ಗಣಧರ ಆದರು. ಇನ್ನು ಮುಂದೆ ಶ್ರೀಶೇಣ, ಮೊದಲು ಹರಿವಾಹನ ಇದ್ದರು, ಅದಾದ ನಂತರ ಹಂದಿ, ಅದಾದ ನಂತರ ಭೋಗಭೂಮಿಜ, ಅದಾದ ನಂತರ ಮಣಿಕುಂಡಲ ದೇವ, ಅದಾದ ನಂತರ ವರಸೇನ, ಮುಂದೆ ಸ್ವರ್ಗದಲ್ಲಿ ದೇವ, ಮುಂದೆ ವಿಜಯ ಅಂತೇಳಿ, ಮುಂದೆ ಅಹಮಿಂದ್ರ ಅಂತ. ಈಗ ಶ್ರೀಶೇಣ ಅನ್ನುವಂಥ ಗಣಧರರಾದರು. ಋಷಭನಾಥ್ ಮಕ್ಕಳೆಲ್ಲ ಜಾಸ್ತಿ ಗಣಧರರಾದರು ನೋಡ್ರಿ. ಅದಾದ ನಂತರ ಗುಣಸೇನ್, ಅವರು ಗಣಧರಿದ್ದರು. ಗುಣಸೇನ್ ಋಷಭನಾಥ್ ಭಗವಂತರ ಮಕ್ಕಳದೆಲ್ಲ ನಡೀತೈತಿ. ಗುಣಸೇನ್, ನಾಗದತ್ತ ಇದ್ದರು, ಅದಾದ ನಂತರ ಕಪಿ ಮಂಗಾಗಿ ಹುಟ್ಟಿದರು. ಇನ್ನು ಭೋಗಭೂಮಿಜಾಗಿ ಹುಟ್ಟರು, ಮನೋಹರ ಅನ್ನೋದು ದೇವ ಆಗಿಬಿಟ್ರು, ಮತ್ತು ಚಿತ್ರಾಂಗದ ಅನ್ನುವಂತಾಗಿ ಹುಟ್ಟರು. ಇನ್ನು ಮತ್ತೆ ಸಾಮಾನಿಕ ದೇವ ಆಗಿ ಹುಟ್ಟರು. ಅದಾದಮೇಲೆ ಜಯಂತ ರಾಜ ಅಂತಾಗಿ ಹುಟ್ಟರು. ಅದಾದಮೇಲೆ ಸರ್ವಸಿದ್ಧಿ ಒಳಗಡೆ ಎಲ್ಲ ಅಹಮಿಂದ್ರ ಅಂತಾಗಿ ಹುಟ್ಟರು. ಈಗ ಗುಣಸೇನ ಅನ್ನುವಂಥ ಗಣಧರರಾಗಿ ಹುಟ್ಟಿದ್ದಾರೆ. ಇನ್ನು ಜಯಸೇನ ಮೊದಲು ವರ್ತಕರಾಗಿದ್ದರು, ಅದಾದ ನಂತರ ಮುಂಗೂಸಿ ಆಗಿತ್ತು ಜೀವ, ಭೋಗಭೂಮಿಗೆ ಹೋಗಿತ್ತು, ಮನೋರಥ ದೇವ ಆಯಿತು, ಶಾಂತಮದನ ಆಯಿತು, ಸಾಮಾನಿಕ ದೇವಾಗಿ ಹುಟ್ಟಿತು, ಅಪರಾಜಿತ ಸ್ವರ್ಗ ಆಯಿತು, ಅದಾದ ನಂತರ ಅಹಮಿಂದ್ರ ಆಯಿತು, ಮತ್ತು ಜಯಸೇನ ಅಂಥೇಳಿ ಈಗ ಇವರು ಜಯಸೇನ ಇದ್ದಾರೆ. ಈ ರೀತಿ ಭವಾವಳಿಗಳಲ್ಲಿ ಇಷ್ಟವಿಯೋಗ ಅನಿಷ್ಟ ಸಂಯೋಗಗಳು ಎಷ್ಟು? ಋಷಭನಾಥರು ಕೈವಲ್ಯವನ್ನು ಪಡೆದಂಥ ಸಂತೋಷದಲ್ಲಿ ವಿಷಾದ ಯಾಕೆ? ನಾವೆಲ್ಲ ಶೀಘ್ರವಾಗಿ ಮೋಕ್ಷಗಾಮಿಗಳೇ ಇದ್ದೇವೆ, ನೀನು ಯಾಕೆ ಈ ಶೋಕವನ್ನು ಮಾಡ್ತಿ? ಎಲ್ಲಿ ಋಷಭನಾಥ ಹೋದರೂ ಆ ಸ್ಥಾನಕ್ಕೆ ನಾವು ಅತ್ಯಂತ ಶೀಘ್ರವಾಗಿ ಹೋಗೋರಿದ್ದೀವಿ. ನಾವೆಲ್ಲ ತದ್ಭವ ಇದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗೋರಿದ್ದೀವಿ. ಈ ಶೋಕ ಬುದ್ಧಿವಂತರಿಗೆ ಯೋಗ್ಯ ಅಲ್ಲ ಅಂತ ಪರಿಪರಿಯಾಗಿ ಋಷಭಸೇನರು ಹೇಳ್ತಾರೆ ಭರತನಿಗೆ. ಅದಾದ ನಂತರ ಋಷಭಸೇನರು ಬಹಳ ಒಳ್ಳೆ ಮಾತು ಹೇಳ್ತಾರೆ. ಬುದ್ಧಿಶಾಲಿ ಸಂಸಾರ ಚಕ್ರದಿಂದ ಬಿಡುಗಡೆಯಾದ ಜೀವದ ಬಗ್ಗೆ ದುಃಖ ಪಡಲಾರ, ಯಾವತ್ತೂ ದುಃಖ ಮಾಡೋದಿಲ್ಲ. ಭರತ ಅಂದ, ಈಗ ನಾನು ನನ್ನ ಸ್ವಾಮಿಯನ್ನು ಎಲ್ಲಿ ನೋಡಲಿ? ಅವನ ಪಾದಗಳಿಗೆ ನಾನು ಹೇಗೆ ಎರಗಲಿ? ಹೇಗೆ ನಮಸ್ಕಾರ ಮಾಡಲಿ? ಋಷಭಸೇನ ಅಂದರು, ಇಂದ್ರನೇ ಶೋಕ ಪಡುತ್ತಿಲ್ಲ, ನಿನಗೆ ಯಾಕೆ ಶೋಕ? ಅವನಿಗಿಂತಲೂ ಮೊದಲು ನೀನು ಮೋಕ್ಷಕ್ಕೆ ಹೋಗುವವನಿದೆ. ಇಂದ್ರನೇ ಏನು ಶೋಕ ಮಾಡ್ತಿಲ್ಲ, ಅವನ ಸಂತೋಷದಲ್ಲಿ ಆನಂದ ನಾಟಕ ಮಾಡ್ತಾ ಇದ್ದಾನೆ. ಇಷ್ಟಾನಿಷ್ಟಗಳಲ್ಲಿ ರಾಗ ದ್ವೇಷದ ಕಾರಣದಿಂದನೇ ಪಾಪಗಳು ಜೀವನನ್ನು ಹಿಂಬಾಲಿಸ್ತವೆ. ಆದ್ದರಿಂದ ಉದಾಸೀನತೆ ಯೋಗ್ಯ ಇದೆ. ಇಷ್ಟ ಮತ್ತು ಅನಿಷ್ಟ ಪದಾರ್ಥಗಳಲ್ಲಿ ನಾವು ಆ ಇಷ್ಟಾನಿಷ್ಟ ಮನ್ನಿಸಬಾರದು. ಅದರಲ್ಲಿ ರಾಗದ್ವೇಷ ಉತ್ಪತ್ತಿ ಆಗುತ್ತೆ. ಆ ರಾಗದ್ವೇಷದಿಂದ ಪಾಪಗಳು ನಮ್ಮನ್ನು ಹಿಂಬಾಲಿಸ್ತವೆ. ಆದ್ದರಿಂದ ಇದನ್ನು ಶೋಕ ಮಾಡೋದು ವ್ಯರ್ಥ ಇದೆ. ಅದಾದ ನಂತರ ಮೊದಲು ಋಷಭಸ್ವಾಮಿ ದೃಷ್ಟಿಗೋಚರ ಇದ್ದರು, ಈಗ ನಿನ್ನ ಮನಸ್ಸಿಗೆ ದೃಷ್ಟಿಗೋಚರ ಇದ್ದಾರೆ ಅಂತ ಹೇಳಿದರು. ಭಾಳ ಸಮಾಧಾನ ಮಾಡಿದ ನಂತರ ಭರತ ಮನಸ್ಸಿಲ್ಲದ ಮನಸ್ಸಿನಿಂದ ಅಯೋಧ್ಯೆಗೆ ಮರಳಿ ಹೊರಟಾವು. ಅದಾದ ನಂತರ ಈ ಭರತ ಬಹಳ ದಿನಗಳ ನಂತರ, ಇವನು ಮೊದಲೇ ವೈರಾಗಿದ್ದ ಮನೆಯೊಳಗಡೆ, ಮುಂದೊಂದು ದಿವಸ
ಪ್ರಕಾಶಮಾನವಾದ ಒಂದು ಸುಂದರವಾದ ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ತಿದ್ದ ಈ ಭರತ. ಆವಾಗ ಋಷಭನಾಥರಿಂದ ಬಂದ ದೂತನೂ ಎನ್ನುವಂತೆ ಒಂದು ನರೆ ಕೂದಲನ್ನು ನೋಡಿಬಿಟ್ಟ. ಅಂದರೆ ಋಷಭನಾಥರೇ ದೂತನನ್ನು ಕಳಿಸಿದ್ದಾರೆ ಅನ್ನುವಂಥ ವಿಷಯ ಇದೆ. ಋಷಭನಾಥರೇ ಪತ್ರ ಕಳಿಸಿದಾರೋ ಏನು ಅನ್ನುವಂಥ ಒಂದು ಇದು ಋಷಭನಾಥ್ ಮುಕ್ತರಾಗಿದ್ದಾರೆ. ಆದರೆ ಇದು ಹೇಳೋದನ್ನು ನೀವು ತಿಳ್ಕೊಳ್ರಿ. ಋಷಭನಾಥರೇ ಒಬ್ಬ ದೂತನನ್ನು ಕಳಿಸಿದ್ದಾರೆ ಎನ್ನುವಂತೆ ಏನಾಯಿತು, ನರೆಗೋದ್ಲು ನೋಡಿಬಿಟ್ಟ. ಆವಾಗ ಅರ್ಕಕೀರ್ತಿಯನ್ನು ಕರೆದು ರಾಜ್ಯ ಕೊಟ್ಟು ರಾಜ್ಯಾಭಿಷೇಕ ಮಾಡಿದ ಈ ಭರತ. ಈಗ ಅರ್ಕಕೀರ್ತಿಗೆ ರಾಜ್ಯಾಭಿಷೇಕ ಆಯಿತು. ಇನ್ನು ಭರತನಿಗೆ ದೀಕ್ಷೆಧಾರಣೆ ಆಯಿತು. ತಕ್ಷಣ ಅವನು ಯಾಕೆ ಸ್ವಯಂ ದೀಕ್ಷೆ ತಗೊಂಡ? ಯಾಕೆಂದ್ರೆ ಅವನು ಅಷ್ಟು ತಯಾರಿ ಇದ್ದ. ಅವನು ಮೊದಲಿಂದನು ದೀಕ್ಷೆ ತಗೊಂಡ. ತಕ್ಷಣವೇ ದೀಕ್ಷೆ ತಗೊಂಡ ತಕ್ಷಣವೇ ಮನಃ ಪ್ರಿಯ ಜ್ಞಾನ ಆಗೋಯ್ತು. ತಕ್ಷಣವೇ ಅದೇ ತಕ್ಷಣ ಸ್ವಲ್ಪ ಹೊತ್ತಿನಲ್ಲಿ ಕೇವಲ ಜ್ಞಾನ ಕೂಡ ಆಗೋಯ್ತು. ಅಂದರೆ ಈಗ ನಮ್ಮ ಈ ಪುರಾಣ ಭಾಗಗಳಲ್ಲಿ ಈಗ ಇಷ್ಟು ವೇಗವಾಗಿ ಕೇವಲ ಜ್ಞಾನ ಆಗಿರುವಂಥ ಅಂದರೆ ಋಷಭನಾಥರ ಸಮಯದಲ್ಲಿ ಅವರ ಸಂವತ್ಸರದೊಳಗಡೆ ಅಥವಾ ಆ ಪರಿಸ್ಥಿತಿ ಒಳಗಡೆ ಇಷ್ಟು ವೇಗವಾಗಿ ಕೇವಲ ಜ್ಞಾನ ಆಯಿತು ಅಂದರೆ ಅದು ಇದೆ ಭರತ್ ಚಕ್ರವರ್ತಿ. ಭಾಳ ವೇಗವಾಗಿ ಆಯಿತು. ಇದು ಭಾಳ ಆಶ್ಚರ್ಯಕರವಾದ ಕೆಲಸ. ಅಷ್ಟು ದೊಡ್ಡ ಪರಿಗ್ರಹವಂತ ಭರತ 6 ಖಂಡಗಳ ಪರಿಗ್ರಹವನ್ನು ಅವನು ಹೇಗೆ ತ್ಯಾಗ ಮಾಡಿ ಎಷ್ಟು ಮಾನಸಿಕ ಸ್ಥಿತಿ ಅವನು ಸ್ಥಿರವಾಗಿರಬೇಕು, ಇದು ಭಾಳ ದೊಡ್ಡ ವಿಶೇಷ ಇದೆ. ಇದು ಅರ್ಥ ಆಯಿತು? ಭಾಳ ದೊಡ್ಡ ವಿಶೇಷ ಇದೆ ಇದು. ಅವನಿಗೆ ಕೇವಲ ಜ್ಞಾನ ಆಗಿ ಹೋಯಿತು. ಅದಾದ ನಂತರ ಆ ಕೇವಲ ಜ್ಞಾನ ಆದ ನಂತರ ತಕ್ಷಣ ಏನು ಮೋಕ್ಷ ಆಗಿಲ್ಲ, ಇನ್ನು ಆಯಿತು. ಅನೇಕ ಮುನಿಗಳ ಜೊತೆಗೆ ಅವನು ಯಾರು ಇವರು ನಮ್ಮ ಭರತ ಚಕ್ರವರ್ತಿ ಅರಿಹಂತ ಪರಮೇಷ್ಠಿ ಆಗಿ ಕೇವಲಿ ಆಗಿ ಮುನಿಗಳೊಂದಿಗೆ ವಿಹಾರ ಮಾಡಿ 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 ಅನೇಕ ಜಾಗದಲ್ಲಿ ಧರ್ಮದ ಪೃಷ್ಟಿ ಮಾಡಿ ಧರ್ಮದ ಪ್ರಚಾರ ಮಾಡಿ ಕಾಲಕ್ರಮದಿಂದ ಅವರು ಮೋಕ್ಷಕ್ಕೆ ಹೋಗಿಬಿಟ್ರು. ಅದಾದ ನಂತರ ಋಷಭ ಸೇನಾದಿ ಗಣದರೆಲ್ಲರೂ ಮುಕ್ತರಾಗಿ ಹೋದರು, ಯಾರೂ ಉಳಿದಿಲ್ಲ. ಅದಾದ ನಂತರ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ರಹಿತರಾಗಿ ಹೋದರು ಇವರೆಲ್ಲ. ಅಂದರೆ ದ್ರವ್ಯಕರ್ಮ ಅಂದರೆ 8 ಪ್ರಕಾರದ ಜ್ಞಾನವರ್ಣ ದರ್ಶನ ವರ್ಣ ವೇದನೀಯ ಮೋಹನಿ ಆಯ್ ನಾಮಕೋತ್ರ ಅಂತ 8 ಪ್ರಕಾರದ ಕರ್ಮ. ಭಾವಕರ್ಮ ಅಂದರೆ ಕ್ರೋಧ ಮಾನ ಮಾಯ ಲೋಭ. ನೋಕರ್ಮ ಅಂದರೆ ಶರೀರ ಸಂಬಂಧಿ ಪುದ್ಗಲ ಪರಮಾಣುಗಳನ್ನು ನೋಕರ್ಮ ಅಂತಾರೆ. ಅಲ್ಲಿ ಯಾವುದೂ ಇಲ್ಲ, ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಯಾವುದೂ ಇಲ್ಲ, ಸಿದ್ಧ ಭಗವಂತರಾಗಿ ಹೋಗಿಬಿಟ್ರು ಅಲ್ಲಿ. ಅದಾದ ನಂತರ ಇನ್ನು ಪ್ರಥಮ ತೀರ್ಥನು, ಪ್ರಥಮ ಮುನಿ, ಪ್ರಥಮ ಕೇವಲ ಜ್ಞಾನಿ, 6 ಕರ್ಮಗಳನ್ನು ಕಲಿಸಿದವನು ಅಂದರೆ ಷಟ್ಕರ್ಮ ಉಪದೇಶಕ, ಇಕ್ಷ್ವಾಕು ವಂಶದ ಸೂರ್ಯ, ನಾಭಿರಾಜನ ಪುತ್ರ, ಸರ್ವರ ಉಪಕಾರಿ, ಸರ್ವ ಉದ್ಧಾರಕ, ನಮ್ಮನ್ನು ಕೂಡ ಉದ್ಧರಿಸಲಿ ಅಂತ ಹೇಳಿ ಆಚಾರ್ಯ ಭಗವಾನ್ ಇಲ್ಲಿ ಬಹಳ ವಿನಯದಿಂದ ಕೇಳ್ತಾ ಇದ್ದಾರೆ. ಅವನು ಜಗತ್ತು ಕಲ್ಯಾಣಕ ಇರುವಂತಹ ಈ ಋಷಭನಾಥ್ ನಮ್ಮ ಎಲ್ಲರನ್ನೂ ಉದ್ಧರಿಸಲಿ ಅಂತ ಹೇಳಿ ಆಚಾರ್ಯ ಗುಣಭದ್ರು ಇಲ್ಲಿ ವಿನಯದಿಂದ ಬೇಡಿಕೊಳ್ತಿದ್ದಾರೆ. ಬಂಧುಗಳೇ, ಇಲ್ಲಿಗೆ ಒಂದು ವಿಷಯ ಈಗ ಬಹಳ ಮಹತ್ವಪೂರ್ಣ ನೆನಪಿಡಬೇಕಾದಂಥ ವಿಷಯ ಏನಂದರೆ, ಇಲ್ಲಿಗೆ ಆದಿಪುರಾಣ ಸಮಾಪ್ತ ಆಯಿತು, ಅಂದರೆ ಪೂರ್ವ ಪುರಾಣ ಸಮಾಪ್ತ ಆಯಿತು. ಇನ್ನು ನಾಳೆಯಿಂದ ನಿಮಗೆ ಉತ್ತರ ಪುರಾಣ ಪ್ರಾರಂಭ ಆಗ್ತದೆ. ಅರ್ಥ ಆಯಿತು? ಅಂದರೆ ಪೂರ್ವ ಪುರಾಣ ಅಂದರೆ ಆದಿಪುರಾಣ ಅಂತಾರಲ್ಲ, ಪೂರ್ವ ಪುರಾಣವನ್ನು 42 ಪರ್ವ ತನಕ ಆಚಾರ್ಯ ಭಗವಾನ್ ಜನಸೇನರು ಬರೆದಿದ್ರು. 42 ಪರ್ವದ ನಂತರ 47 ಪರ್ವದವರೆಗೆ ಆಚಾರ್ಯ ಗುಣಭದ್ರರು ಬರೆದರು. ಅರ್ಥ ಆಯ್ತು ನಿಮಗಿದು? ಈಗ ಪೂರ್ವ ಪುರಾಣದ ಕೆಲಸ ಸಂಪೂರ್ಣ ಆಗಿ ಹೋಯಿತು. ಇನ್ನು 46 ಪರ್ವಗಳಿಗೆ ಮುಗಿದು ಹೋಯಿತು. ಇನ್ಯಾವುದು ಇನ್ನು ಪ್ರಾರಂಭ ಆಗ್ತದೆ ನಿಮಗೆ ಉತ್ತರ ಪುರಾಣ. ನಾಳೆಯಿಂದ ನಿಮಗೆ ಉತ್ತರ ಪುರಾಣದ ವಿಷಯ ನಡೀತದೆ. ಇಲ್ಲಿಗೆ ಪೂರ್ವ ಪುರಾಣ ಸಮಾಪ್ತ ಆಗಿ ಹೋಯಿತು. ಅರ್ಥ ಆಯಿತು? ನಾಳೆಯಿಂದ ಎಲ್ಲ ಬರುವಂಥ ಪ್ರಕರಣಗಳು ಅದನ್ನು ಬರೆದಿರೋರು ಆಚಾರ್ಯ ಗುಣಭದ್ರರು. ಏಕೆಂದರೆ 42 ಪರ್ವ ಆದ ತಕ್ಷಣ ಪೂರ್ವ ಪುರಾಣದಲ್ಲಿ ಆಚಾರ್ಯ ಜಿನಸೇನರ ಸಮಾಧಿ ಆಗಿ ಹೋಗಿತ್ತು, ನಿಮಗೆ ಗೊತ್ತಿದೆ. ಉಳಿದಂಥ ಪೂರ್ವ ಪುರಾಣದಲ್ಲಿ 4-5 ಪರ್ವಗಳನ್ನು ಇವರು ಗುಣಭದ್ರಾಚಾರ್ಯರು ಭರ್ತಿ ಮಾಡಿದರು. ಇನ್ನು ಅವರು ಬರೆಯುವಂಥ ಶಾಸ್ತ್ರವನ್ನು ಉತ್ತರ ಪುರಾಣ ಅಂತ ಹೆಸರಿಟ್ಟಿದ್ದಾರೆ. ಆದ್ದರಿಂದ ಸ್ವಲ್ಪ ಇದನ್ನು ಎಲ್ಲರೂ ಗೊಂದಲ ಮಾಡ್ಕೋಬೇಟ್ರಿ ನೀವು. ಈಗ ಈ ಭಾಗ ಮುಗಿಸ್ತಾ ಇದ್ದೀವಿ, ಸಮಯ ಆಗ್ತಾಯಿದೆ. ಹಾಗಾಗಿ ಮತ್ತು ನೀವು ನಾಳೆಯಿಂದ ಇನ್ನು ಮುಂದೆ ಸ್ವಲ್ಪ ಕಥಾಭಾಗ ವೇಗವಾಗಿ ಹೋಗೋದಿದೆ.
ಉತ್ತರ ಪುರಾಣದ ಸ್ವಭಾವವೇ ಆಗಿದೆ. ಇನ್ನು 23 ತೀರ್ಥಂಕರ ಕಥೆ ಹೇಳೋದಿದೆ. ಅದರಿಂದ ನಾಳೆ ಬರ್ರಿ.